ಸ್ನೇಹಿತರೆ ನಮಸ್ಕಾರ. ಇದು ಕೋಲಾರ ಡಿಜಿಟಲ್ ನ್ಯೂಸ್ ಕಡೆಯಿಂದ. ನನ್ನ ಹೆಸರು ನಾಗರಾಜು. ನನ್ನ ಹೆಸರು ಗೀತಾ. ಇವತ್ತಿನ ಟಾಪಿಕ್ ಏನಪ್ಪಾ ಅಂದ್ರೆ, ತರಕಾರಿಗಳಲ್ಲಿ ಸೀಸ ಕಂಡು ಬರ್ತಕ್ಕಂಥ ಒಂದು ವ್ಯವಸ್ಥೆನಲ್ಲಿ ನಾವಿದ್ದೀವಿ. ಇವತ್ತು ಕೋಲಾರ, ಚಿಕ್ಕಬಳ್ಳಾಪುರ ಮತ್ತೆ ಬೆಂಗಳೂರು ಗ್ರಾಮಾಂತರದಲ್ಲಿ ಏನು ಬೆಳೀತಾ ಇರತಕ್ಕಂಥ ತರಕಾರಿ ಇದೆಯೋ, ಸೊ ಆ ತರಕಾರಿಗಳಲ್ಲಿ ವಿಷ ಪದಾರ್ಥ ಕಂಡು ಬರ್ತಾ ಇದೆ. ಸೊ ಏನಪ್ಪಾ ವಿಷ ಪದಾರ್ಥ ಅಂದ್ರೆ ಸೀಸ ಅಂತ ಹೇಳ್ಬಿಟ್ಟು ನಾವು ಹೊಡೆಯೋ ಔಷಧಿನಲ್ಲಿ ಸೀಸ ಅನ್ನೋದಿದೆ. ಬೆಂಗಳೂರು ನಗರ ಹಾಗೂ ಸುತ್ತಲಿನ ಪ್ರದೇಶಗಳಲ್ಲಿ ಬೆಳೆಯುವ ತರಕಾರಿಗಳಲ್ಲಿ ಅಪಾಯಕಾರಿ ಭಾರೀ ಲೋಹವಾಗಿರುವ ಸೀಸದ ಅಂಶ ಮತ್ತು ಕ್ರಿಮಿನಾಶಕಗಳ ಅವಶೇಷಗಳು ಕಂಡುಬಂದಿದ್ದು, ಇವುಗಳನ್ನು ಸೇವಿಸಿದರೆ ಕಿಡ್ನಿ ಹಾಗೂ ಮೆದುಳು ಕಾಯಿಲೆ ಬರಲಿವೆ ಎಂಬ ಆಘಾತಕಾರಿ ಅಂಶ ಬೆಳಕಿಗೆ ಬಂದಿದೆ. ಇವತ್ತಿನ ದಿನಗಳಲ್ಲಿ ನಾವು ಸೇವನೆ ಮಾಡ್ತಾ ಇರ್ತಕ್ಕಂಥ ತರಕಾರಿಗಳು ಅಂದ್ರೆ ಈ ಬದನೆಕಾಯಿ, ಸೋರೆಕಾಯಿ ಮತ್ತೆ ಹಾಗಲಕಾಯಿ, ಈ ತರ ಒಂದು ಏನು ಹಣ್ಣು ತರಕಾರಿಗಳಲ್ಲಿ ಇವತ್ತು ಕೋಲಾರ ಮತ್ತೆ ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರಗಳಲ್ಲಿ ಬೆಳೀತಕ್ಕಂಥ ತರಕಾರಿಗಳಲ್ಲಿ ಸೀಸ ಎಂಬ ಒಂದು ಕೆಮಿಕಲ್ ಪತ್ತೆಯಾಗಿದೆ. ಇದು ಸಿಂಪಡಣೆಯಿಂದ ಬಂದಿದೆಯೋ, ಔಷಧಿಗಳು ಸಿಂಪಡಣೆ ಮಾಡ್ತಾರಲ್ಲ ಅದರಿಂದ ಬಂದಿದೆಯೋ, ಅಥವಾ ಮೂರನೇ ಹಂತ ಶುದ್ಧೀಕರಣ ನೀರು ಶುದ್ಧೀಕರಣ ಆಗದೆ ಅದೇ ಅದರಲ್ಲಿ ಬಂದಿದೆಯೋ ಗೊತ್ತಿಲ್ಲ. ಇನ್ನಷ್ಟೇ ವಿಜ್ಞಾನಿಗಳು ಹೇಳಬೇಕಾಗಿದೆ. ಮುಂದಿನ ದಿನಗಳಲ್ಲಿ ರೈತರು ಏನಾದ್ರೂ ಎಚ್ಚೆತ್ಕೊಳ್ಳಿಲ್ಲ ಅಂದ್ರೆ ಈ ಏನೀಗ ಭೂಮಿಗೆ ಇವರು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಹೇಳ್ಬಿಟ್ಟು ಮತ್ತೆ ರಸಗೊಬ್ಬರಗಳಂತೇಳಿ ಹಾಕಿ ಇವತ್ತು ಭೂಮಿನೆಲ್ಲ ಕೆಡಿಸಿ ಇದ್ ಮಾಡಿದ್ದಾರೆ. ಸೊ ಆ ಭೂಮಿಯಿಂದನೇ ಇವತ್ತು ಕೆಮಿಕಲ್ ಉತ್ಪತ್ತಿ ಆಗ್ತಾ ಇದೆ. ಆಮೇಲೆ ಏನಾಗ್ತಾ ಇದೆ ಅಂದ್ರೆ ರೈತರಿಗೆ ಏನಂದ್ರೆ ಬೆಳೆ ಬೇಗ ಬೇಗ ಬರಬೇಕು. ಒಂದು ಬೆಳೆ ಬೇಗ ಬಂದ್ರೆ ಒಂದ್ 3-4 ತಿಂಗಳಿಗೆ 2 ಬೆಳೆ ಇಟ್ಬಿಡ್ಬೇಕು. ಅದು ಭೂಮಿಯನ್ನ ಉಳಿಸೋದು, ಅದನ್ನ ಹದ ಮಾಡೋದು, ಒಣಗಿಸೋದು, 2 ದಿನ ಒಣಗ್ಸಕ್ಕೆ. ಕೋಲಾರ, ಚಿಕ್ಕಬಳ್ಳಾಪುರ ಮತ್ತೆ ಬೆಂಗಳೂರು ಗ್ರಾಮಾಂತರ, ನೆಲಮಂಗಲ ಈ ಒಂದು ಪ್ರದೇಶದ ಮಣ್ಣನ್ನು ಪರೀಕ್ಷೆ ಮಾಡಿದಾಗ ಈ ಮಣ್ಣಿನಲ್ಲಿ ಸತ್ವವನ್ನು ಕಳ್ಕೊಂಡಿದೆ. ಅದಾದ್ಮೇಲೆ ಸೀಸ ಅನ್ನೋ ಒಂದು ಕೆಮಿಕಲ್ ಪತ್ತೆಯಾಗಿದೆ. ನಾವು ತಿಂತಕ್ಕಂಥ ಆಹಾರದಲ್ಲಿ ಇವತ್ತು ಏನೋ ತರಕಾರಿಗಳಲ್ಲಿ ಬದನೆಕಾಯಿ ಆಗ್ಬೋದು, ಸೋರೆಕಾಯಿ ಆಗ್ಬೋದು, ಈ ತರ ಕೆಲವೊಂದು ಏನು ತರಕಾರಿಗಳಲ್ಲಿ ಇವತ್ತು ಸೀಸ ಅನ್ನೋ ಒಂದು ಕೆಮಿಕಲ್ ಮಿಕ್ಸ್ ಆಗಿದೆ. ಸೊ ಅದನ್ನು ತಿಂದಾಗ ಏನಾಗುತ್ತಂದ್ರೆ ನಮ್ಮ ದೇಹದಲ್ಲಿ ಬರದೇ ಇರತಕ್ಕಂಥ ಕಾಯಿಲೆಗಳಂದ್ರೆ ಜಠರ ಕಾಯಿಲೆ ಆಗ್ಬೋದು, ಕ್ಯಾನ್ಸರ್ ಆಗ್ಬೋದು, ಮತ್ತೆ ಕರಳು, ಈ ತರ ಮೆದುಳು ನಿಷ್ಕ್ರಿಯ ಆಗೋದು, ಈ ತರ ಕಾಯಿಲೆಗಳು, ಮಾರಣಾಂತಿಕ ಕಾಯಿಲೆಗಳು ಬರ್ತಾ ಇದೆ. ಸೊ ದಯವಿಟ್ಟು ರೈತರು, ಪ್ರಮುಖವಾಗಿ ರೈತರಿಗೆ ಸರ್ಕಾರಗಳ ಗೈಡ್ಲೈನ್ಸ್ ಮಾಡಬೇಕು. ಯಾವ ರೀತಿ ಅಂದ್ರೆ ಈಗ ಸರ್ಕಾರ ಒಂದು ಉನ್ನತ ಮಟ್ಟದ ಸಭೆಗಳು ಮಾಡ್ಬೇಕು. ಸಭೆಗಳು ಮಾಡಿ ನೀವು ಈ ರೀತಿಯಾದ ತರಕಾರಿ ಆಗ್ಬೋದು, ಹಣ್ಣುಗಳಾಗ್ಬೋದು, ಈ ರೀತಿ ಬೆಳೆಸಿ ಕೊಡಿ ಅಂತ ಹೇಳಿ ಇವರು ಒಂದು ಉನ್ನತ ಮಟ್ಟದ ಸಭೆಗಳು ಮಾಡಿದಾಗ ಈ ರೈತರಿಗೆ ಅರಿವು ಅಂತೇಳಿ ಬರ್ತದೆ. ಇಲ್ಲಾಂದ್ರೆ ಏನಾಗುತ್ತಂದ್ರೆ ಲೇಜಿ, ಅವ್ರಿಗೆ ಏನಾಗ್ಬೇಕು, ಈಗ ಏನೋ ಬೇಗ ಬೆಳೆ ಬೆಳಿಬೇಕು, ತಗೊಂಡೋಗಿ ಮಾರ್ಕೆಟ್ಗೆ ಹಾಕ್ಬೇಕು, ಏನೋ ಒಂದು ಸಂಪಾದನೆ ಮಾಡ್ಬೇಕು ಅನ್ನೋ ಆಸೆದಲ್ಲಿ ಅವ್ರು ಇರ್ತಾರೆ. ಇವ್ರಿಗೆ ಗ್ರಾಹಕರಿಗೆ ಏನಾಗಿದೆ ಅಂದ್ರೆ ಕಡಿಮೆ ರೇಟಲ್ಲಿ ಇದು ತರಕಾರಿ ಸಿಗ್ಬೇಕು. ಸೊ ಅದು ಕ್ವಾಲಿಟಿ ಇದೆಯಾ ಇಲ್ಲ ಅಂತೇಳಿ ಅವರು ಚೆಕ್ ಮಾಡಲ್ಲ. ಸೊ ಈ ನಿಟ್ಟಿನಲ್ಲಿ ಏನಾಗಿದೆ ಅಂದ್ರೆ ಜನ ಥಿಂಕ್ ಮಾಡ್ತಾ ಇಲ್ಲ. ಆರೋಗ್ಯ ದೃಷ್ಟಿನಲ್ಲಿ ನಾವು ಮುಂದೆ ಏನ್ ಆಗ್ತಾ ಇದೀವಿ, ಮುಂದೆ ಏನ್ ಆಗ್ತಾ ಇದೆ ನಮ್ಗೆ, ಮುಂದಿನ ದಿನಗಳಲ್ಲಿ ಇದರಿಂದ ಏನಾದ್ರೂ ಮಾರಣಾಂತಿಕ ಕಾಯಿಲೆಗಳು ಬರುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡ್ತೀವಿ. ಇವತ್ತಿನ ದಿನಗಳಲ್ಲಿ ಏನಂದ್ರೆ ಡಾಕ್ಟರ್ ಬಳಿ ಹೋದ್ರು ನಾವು ಏನ್ ತಿನ್ಬೇಕು ಅಂತ ಡಾಕ್ಟರ್ ಹೇಳ್ತಾರೆ, ತರಕಾರಿ ತಿನ್ನಿ ಅಂತ ಹೇಳ್ತಾರೆ. ಅದು ಯಾವ ತರಕಾರಿ ತಿನ್ಬೇಕು ನಾವು? ಅಲ್ಲ, ಈ ತರಕಾರಿಗಳಲ್ಲೇ ಸೀಸ ಅನ್ನೋ ಕೆಮಿಕಲ್ ಪತ್ತೆ ಆಗ್ತಾ ಇದ್ದಾಗ ನಾವ್ ಯಾವ ತರಕಾರಿ ತಿಂದ್ರೆ ನಮ್ಗೆ ಏನಾಗ್ತಾ ಇದೆ ಅಂತ ಹೇಳ್ಬಿಟ್ಟು ಈಗ ಕನ್ಫ್ಯೂಸ್ ಅಲ್ಲಿ ಇದಾರೆ ಜನ. ಸೊ ಅದಕ್ಕೆ ಇದು ತೀರ್ಮಾನ ತರಕಾರಿ ತಿನ್ನಕ್ಕೇನೆ ಭಯ ಆಗತ್ತಲ್ವಾ? ಈ ತರ ಇದ್ದಾಗ ತರಕಾರಿನೇ ಬೇಡ ಅಪ್ಪ ಅನ್ಸೋ ರೀತಿ ಆಗಿದೆ. ಅದನ್ನ ಆರೋಗ್ಯ ಯಾವ ತರ ಕಾಪಾಡ್ಕೊಳ್ಬೇಕು? ಪ್ರಮುಖವಾಗಿ ರೈತರು ಎಚ್ಚೆತ್ಕೊಂಡು ಕರೆಕ್ಟ್ ಆಗಿ ಅದನ್ನ ಏನು ಫಾಲೋ ಅಪ್ ಮಾಡಿದ್ರೆ ಯಾವುದೇ ರೀತಿ ಸಮಸ್ಯೆಗಳಾಗಲ್ಲ. ಆ ರೈತರಿಗೆ ಏನ್ ಬೆಂಬಲ ಬೆಲೆ ಕೊಡ್ಬೇಕು ಅದನ್ನ ಸರ್ಕಾರಗಳ ಮುಖಾಂತರ ಕೊಟ್ಟು ಅವ್ರ ಹತ್ರ ಅವ್ರಿಗೂ ಪ್ರೋತ್ಸಾಹ ಮಾಡ್ಬೇಕು. ರೈತರಿಗೆ ಕೊಟ್ಟು ಅವ್ರಿಗೂ ಒಂದು ಏನೋ ಒಂದು ಒಳ್ಳೆ ದಾರಿನಲ್ಲಿ ಒಳ್ಳೆ ರೀತಿಯಾಗಿ ತರಕಾರಿ ಬೆಳೆದು ಕೊಟ್ರೆ ಯಾರಿಗೂ ಇವತ್ತು ಮಾರಣಾಂತಿಕ ಕಾಯಿಲೆಗಳು ಬರಲ್ಲ. ಇದು ಎಲ್ಲ ಮುನ್ನೆಚ್ಚರಿಕೆ ತಗೊಬೇಕಾಗಿರೋ ಕ್ರಮ ಸರ್ಕಾರದ್ದು. ಸರ್ಕಾರ ತಗೊಂಡ್ರೇನೆ ರೈತರಿಗೂ ಅನುಕೂಲ ಆಗತ್ತೆ. ಅವ್ರಿಗೂ ಒಂದು ಬೆಂಬಲ ಬೆಲೆ ಅನ್ನೋದಿರತ್ತೆ. ಒಂದು ಅವ್ರು ಬೆಳೆದಿರತಕ್ಕಂಥ ತರಕಾರಿಗಳಿಗೆ ಯಾವಾಗ ಆ ತರಕಾರಿ ಬೆಲೆ ಇರಲ್ವೋ ರೈತರಿಗೂ ಯಾವುದೋ ಒಂದು ಮದ್ದು ಹೊಡಿತಾರೆ, ನಮಗ್ ತಗೊಂಬಂದ್ ಕೊಡ್ತಾರೆ. ಹಾಗೇನೆ ನಮ್ಮ ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ಬರ್ತಾ ಇರ್ತಕ್ಕಂಥ ಏನು ಕೆಸಿ ವ್ಯಾಲಿ ನೀರಿದೆಯಲ್ಲ, ಅದನ್ನ 3ನೇ ಹಂತದ ಶುದ್ಧೀಕರಣ ಮಾಡ್ಬೇಕಂತ ಹೇಳಿ ನೀರಾವರಿ ಹೋರಾಟ ತಜ್ಞರು ಇವರೆಲ್ಲ ತುಂಬಾ ಸಭೆಗಳು ಮಾಡಿ, ತುಂಬಾ ಹೋರಾಟಗಳು ಮಾಡಿ, ಇದನ್ನ ಒಂದು ರೂಪುರೇಷೆಗಳು ಮಾಡಿ ಎಲ್ಲ ಸರ್ಕಾರಗಳಿಗೆ ಸಲ್ಲಿಸಿದ್ರು. ಸೊ ಸರ್ಕಾರಗಳು ಕ್ಯಾರೆ ಅನ್ನೋದೇ ಇವತ್ತು
ಅದರಿಂದ ಬರ್ತಕ್ಕಂಥ ಕೆಮಿಕಲ್ ನಿಂದಾನು ಇವತ್ತು ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರದಲ್ಲಿ ಇರ್ತಕ್ಕಂಥ ಮಣ್ಣಿನ ಸತ್ವವನ್ನು ಕಳ್ಕೊಂಡಿದೆ. ಯಾವ್ಯಾವ ತರಕಾರಿಗಳಲ್ಲಿ ಎಷ್ಟೆಷ್ಟು ಪಟ್ಟು ಇದು ಏನು ಕೆಮಿಕಲ್ ಮಿಕ್ಸ್ ಆಗಿದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ನೋಡಿ. 18 ಪಟ್ಟು ಬೀನ್ಸ್‌ನಲ್ಲಿ, 9 ಪಟ್ಟು ಸೀಸ ಕಂಡುಬಂದಿದೆ. ಹಸಿರೆಲೆಗಳು ಹಾಗೂ ಕ್ಯಾಬೇಜ್‌ನಲ್ಲಿ ನಿಗದಿಪಡಿಸಿರ್ತಕ್ಕಂಥ 5 ಪಟ್ಟು ಹೆಚ್ಚು ಸೀಸ ಇದೆ. ಸೌತೆಕಾಯಿ, ದಪ್ಪ ಮೆಣಸಿನಕಾಯಿ, ಹಾಗಲಕಾಯಿ, ಬೀಟ್ರೂಟ್, ಬಜ್ಜಿ, ಮೆಣಸಿನಕಾಯಿ ಎಲ್ಲವೂ ಕೂಡ FSSAI ನಿಗದಿಪಡಿಸಿದ ಹೆಚ್ಚು ಸೀಸದ ಅಂಶ ಕಂಡುಬಂದಿದೆ. ಇದೇ ರೀತಿ ಎಲ್ಲ ನಾವು ತಿಂತಕ್ಕಂಥ ಆಹಾರಗಳಲ್ಲಿ ಇಷ್ಟಿಷ್ಟು ಪಟ್ಟು ಅಂತೇಳಿ ಸೀಸ ಪತ್ತೆ ಆಗ್ತಾ ಹೋಗ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ಮಣ್ಣು ತಿನ್ಬೇಕಾಗ್ತದೆ. ಸೊ ಅದರಿಂದ ಗ್ರಾಹಕರು ಎಚ್ಚೆತ್ಕೋಬೇಕು, ಈ ಕಡೆ ರೈತರು ಎಚ್ಚೆತ್ಕೋಬೇಕು. ಇದರ ಜೊತೆಗೆ ಸರ್ಕಾರ ಕೆಲಸ ಮಾಡಬೇಕು. ಸರ್ಕಾರ ಕೆಲಸ ಮಾಡಲಿಲ್ಲ ಅಂದ್ರೆ ಏನಾಗ್ತದೆ ಅಂದ್ರೆ ಇವ್ರಿಗೆ ರೈತರಿಗೂನು ಗೈಡ್ಲೈನ್ಸ್ ಮಾಡೋರಿಲ್ಲ, ಈ ಕಡೆ ಇವ್ರೇನು ಜನಗಳಿಗೂ ಗೈಡ್ಲೈನ್ಸ್ ಮಾಡೋರಿಲ್ಲ. ಇದ್ರ ಮಧ್ಯದಲ್ಲಿ ಎಲ್ರಿಗೂ ಅಪಾಯಕಾರಿನೇ. ದಯವಿಟ್ಟು ಮುಂದಿನ ದಿನಗಳಲ್ಲಿ ಇದನ್ನ ಪರಿಶೀಲಿಸಿ ಕೋಲಾರ, ಚಿಕ್ಕಬಳ್ಳಾಪುರ ಮತ್ತೆ ಬೆಂಗಳೂರು ಗ್ರಾಮಾಂತರ ಈ ಭಾಗದಲ್ಲಿರ್ತಕ್ಕಂಥ ರೈತರಿಗೂ ಮನವರಿಕೆ ಮಾಡಬೇಕು. ಹಾಗೇನೆ ಇಲ್ಲಿಂದ ಸಪ್ಲೈ ಆಗ್ತಕ್ಕಂಥ ಏನು ಫುಡ್ ಇದೆಯಲ್ಲ ಅದಕ್ಕೂನು 2025ರಲ್ಲಿ ತರಕಾರಿ ಈ ರೀತಿ ಇದೆಯಂದ್ರೆ ಇನ್ನು ನಮ್ಮ ಮಕ್ಕಳು ಅಂದ್ರೆ ಈಗ ನಮಗೆ ಒಂದು 35-36 ವರ್ಷ ಈ ಟೈಮಲ್ಲಿ ನಾವು ಈ ತರ ತರಕಾರಿ ತಿಂದು ಇವಾಗಲೇ ಕೆಮಿಕಲ್ ಪತ್ತೆ ಆದ್ರೆ ಮುಂದಿನ ದಿನಗಳಲ್ಲಿ ಚಿಕ್ಕ ಮಕ್ಕಳು ಇದ್ದಾರೆ, ಆ ಮಕ್ಕಳ ಪೀಳಿಗೆಗೆ ಏನ್ ಸಂದೇಶ ಕೊಟ್ಟಿದ್ದಾರೆ? ಏನ್ ಮಾಡೋದು? ಎಲ್ಲ ರೀತಿ ತರಕಾರಿಗಳು ವಿಷಕಾರಿಯಾಗಿದ್ದಾವೆ. ಆ ಮಕ್ಕಳು ತಾನೇ ಮತ್ತೆ ನಾವೇ ತರಕಾರಿಗಳನ್ನ ತಿನ್ಬಾರ್ದು ಅಂತ ಅವಾಯ್ಡ್ ಮಾಡ್ಬಿಟ್ಟು ಮಕ್ಕಳು ಏನ್ ತರಕಾರಿ ತಿನ್ನಕ್ಕಾಗತ್ತೆ ಸೊ ಅಲ್ವಾ? ಅದರಿಂದ ಈ ನಿಟ್ಟಿನಲ್ಲಿ ಸರ್ಕಾರಗಳು ಕೆಲಸ ಮಾಡಬೇಕು. ಎಲ್ಲಿ ಕೆಮಿಕಲ್ ಯಾವ ರೀತಿ ಕೆಮಿಕಲ್ ಬರ್ತಾ ಇದೆ ಮತ್ತೆ ನೀರಿನ ಮುಖಾಂತರ ಬರ್ತಾ ಇದೆಯಾ ಅಥವಾ ರೈತರು ಸಿಂಪಡಣೆ ಮಾಡ್ತಾ ಇರ್ತಕ್ಕಂಥ ಏನು ಕೆಮಿಕಲ್ಸ್ ಇದೆಯಲ್ಲ ಔಷಧಿಗಳು, ಆ ಔಷಧಿಗಳಲ್ಲಿ ಬರ್ತಾ ಇದೆಯಾ ಅಥವಾ ಈ ಏನು ನಾವು ಇದು ಗೊಬ್ಬರಗಳು ಹಾಕ್ತಿವಲ್ವಾ ಈ ರಾಸಾಯನಿಕಗಳು, ಸೊ ಅದರಿಂದ ಬರ್ತಾ ಇದೆಯಾ? ಸೊ ಇದನ್ನ ದಯವಿಟ್ಟು ವಿಜ್ಞಾನಿಗಳಿಗೆ ತಿಳಿಸಿ, ವಿಜ್ಞಾನಿಗಳ ಮುಖಾಂತರ ಯಾವ ರೀತಿ ಇದನ್ನ ಕಂಟ್ರೋಲ್ ಮಾಡ್ಬೇಕು ಅದನ್ನ ಕಂಟ್ರೋಲ್ ಮಾಡಿ. ದಯವಿಟ್ಟು ಈ ಒಂದು ಏನು ಸರ್ಕಾರ ಎಚ್ಚೆತ್ತುಕೊಳ್ಳಿಲ್ಲ ಅಂದ್ರೆ ಮುಂದಿನ ಪೀಳಿಗೆಗೆ ಮನುಷ್ಯನೇ ಇರಲ್ಲ. ದಯವಿಟ್ಟು